ಇಲ್ಲಿ ಹೇಗೆ ಟೆಂಡರ್ ಕರೆಯೋದು? ಇಲ್ಲಿ ಟೆಂಡರ್ ಇಲ್ಲ. ರಕ್ಷಿತಾ ಅವರು ನಾನು 1 ಕೋಟಿ ಕೊಡ್ತೀನಿ, ರಮ್ಯಾ ಅವರು 1 ಕೋಟಿ 5 ಲಕ್ಷ ಕೊಡ್ತೀನಿ ಅಂತ ಟೆಂಡರ್ ಹಾಕ್ತಾರ? ಟೆಂಡರ್ ಹಾಕಕ್ ಆಗೋದಿಲ್ಲ. ಸಾಮಾನ್ಯ ಬಾಟೆ ಹಾಕಿರೋದ್ರಲ್ಲಿ ಏನು ತಪ್ಪಿಲ್ಲ. ಯದುವೀರ್ ಅವ್ರ ಫೋಟೋ ಯೂಸ್ ಮಾಡ್ಬೇಕಾಗಿತ್ತಾ ಅಥವಾ ಡಿ ಕೆ ಶಿವಕುಮಾರ್ ಅವರೇ ನಿಂತ್ಕೊಂಡು ನಾನು ಎಂಡಾಸ್ ಮಾಡ್ಬೇಕಾಗಿತ್ತಾ ಅನ್ನುವ ಪ್ರಶ್ನೆ ತುಂಬಾ ಇದೆ. ಸೋಪು ಕೇವಲ ಕನ್ನಡದವ್ರು ಮಾತ್ರ ಯೂಸ್ ಮಾಡ್ತಾರ, ಇಂಡಿಯನ್ಸ್ ಯೂಸ್ ಮಾಡ್ತಾ ಇಲ್ವಾ? ಭಾರತೀಯರಂತಾಗಿ ನೀವು ಯಾಕೆ ಯೋಚನೆ ಮಾಡೋದಿಲ್ಲ? ಇನ್ಸ್ಟಾಗ್ರಾಮೇ ಮಾನದಂಡ ಆಗಿದ್ರೆ ನಿವೇದಿತಾ ಗೌಡಗಿನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಬೇಕಾ ನಿಮಗೆ? ಕೇವಲ ಕನ್ನಡ ಕನ್ನಡ ಅಂತ ಹೇಳುವವರು 500 ರೂಪಾಯಿ ಇಟ್ಕೊಂಡಿರೋರು 5,000 ಕೋಟಿ ವ್ಯವಹಾರಕ್ಕೆ ಮಾತಾಡೋದು ತಪ್ಪಾಗುತ್ತೆ. ಒಂದು ರೀಜನಲ್ ಅಡ್ವರ್ಟೈಸ್ಮೆಂಟ್ ಅಂತ ಮಾಡ್ಬೋದಿತ್ತು, ಇನ್ನೊಂದು ನ್ಯಾಷನಲ್ ಅಡ್ವರ್ಟೈಸ್ಮೆಂಟ್ ಅಂತ ಮಾಡ್ಬೋದಿತ್ತು. ಇದನ್ನ ಮಾಡಿದ್ರೆ ಮೈಸೂರು ಸ್ಯಾಂಡಲ್ ಅವ್ರಿಗೆ ಇನ್ನೊಂದೆರಡು ಚಪ್ಪಾಳಿ ಹೊಡಿಬೋದಿತ್ತು. ಏನು ಕನ್ನಡ ಇಟ್ಕೊಂಡು ರೋಲ್ ಕಾಲ್ ಮಾಡೋದಿಲ್ಲ, ಕನ್ನಡ ಇಟ್ಕೊಂಡು ಬ್ಯಾಚ್ ಹಾಕೊಂಡು ಅಚ್ಚಾಕ್ಸ್ಕೊಂಡು ಗಲಾಟೆ ಮಾಡೋದಿಲ್ಲ. ಡಬ್ಬಿಂಗ್ ವಿರೋಧ ಮಾಡಿದ್ರು, ಕನ್ನಡ ಚಿತ್ರರಂಗ ಮೂಲೆ ಗುಂಪಾಯ್ತು. ರೋಡ್ ಅಲ್ಲಿ ಸ್ಟ್ರೈಕ್ ಮಾಡ್ತಾರೆ, ಫ್ಯಾಕ್ಟರಿಗಳಲ್ಲಿ ಸ್ಟ್ರೈಕ್ ಮಾಡ್ತಾರೆ, ಎಲ್ಲ ಫ್ಯಾಕ್ಟರಿಗಳು ಹೊಸೂರ್ಗೆ ಹೋಯ್ತು. ಕರ್ನಾಟಕದ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿಯನ್ನಾಗಿ ತಮನ್ನಾ ಬಾಟಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಈಗಾಗಲೇ ಏನು ರಾಜ್ಯದಲ್ಲಿ ವಿರೋಧ ವ್ಯಕ್ತಪಡಿಸಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತಿದ್ದೀನಿ, ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಸರ್, ಈಗಾಗಲೇ ರಾಜ್ಯದಲ್ಲಿ ಚರ್ಚೆ ಇರುವಂತಹ ವಿಚಾರ, ತಮನ್ನಾ ಬಾಟಿ ಅವರನ್ನ ಕರ್ನಾಟಕದ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿನಾಗಿ ಆಯ್ಕೆ ಮಾಡೋ ಅಗತ್ಯ ಇತ್ತ ಅನ್ನುವಂತಹ ಪ್ರಶ್ನೆಗಳು ಇರುವಂಥದ್ದು. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದು? ನೋಡಿ, ಮೈಸೂರು ಸ್ಯಾಂಡಲ್ ಸೋಪಿನ ರಾಯಭಾರಿಯಾಗಿ ತಮನ್ನಾ ಬಾಟಿಯ ಹಿಂದಿ ಆ್ಯಕ್ಟ್ರೆಸ್ಸು, ತೆಲುಗು ಆ್ಯಕ್ಟ್ರೆಸ್ಸು ಒಂದು ಮುಖವಾಡ ಎಂಡೋಸ್ಮೆಂಟು ಬೇಕಾಗಿರ್ತಕ್ಕಂಥದ್ದು ಸತ್ಯ. ಯಾಕಂದರೆ ಅದನ್ನು ಮಾರ್ಕೆಟ್ ನ್ಯಾಷನಲ್ ಪ್ಯಾನ್ ಇಂಡಿಯಾ ತೊಗೊಂಡು ಹೋಗಬೇಕು ಅಂತ. ಕರ್ನಾಟಕದ ಇತಿಹಾಸದ ಬ್ರ್ಯಾಂಡ್ ಎಂಡೋಸ್ಮೆಂಟನ್ನು ನೀವು ಒಂದ್ಸರಿ ತೊಗೊಂಡ್ರೆ, ಮೊಟ್ಟ ಮೊದಲಿಗೆ ಅಣ್ಣವರು ನಂದಿನಿ ಹಾಳಿಗೆ ಫ್ರೀಯಾಗಿ ಮಾಡಿದ್ದು, ರೈತರಿಗಾಗಿ ಮಾಡಿದ್ದು, ಪುನೀತ್ ರಾಜ್ಕುಮಾರ್ ಮಾಡಿದ್ದು ಅನೇಕ ಉದಾಹರಣೆಗಳಿವೆ. ಆಮೇಲೆ ಸುದೀಪ್ ಅವರು ಟೆಲಿಕಾಂ ಸಂಸ್ಥೆಗೆ ಮಾಡಿದ್ದು, ದರ್ಶನ್ ಅವರು ನಾಕ್ಔಟ್ ಬಿಯರ್ಗೆ ಮಾಡಿದ್ದು ಜ್ಞಾಪಕ ಇದೆಯೋ ನನಗೆ ಗೊತ್ತಿಲ್ಲ, ಅದು ಆಯಿತು. ಅನೇಕ TMT ಬಾರ್ಗಳಿಗೆ ಇವತ್ತಿನ ತಾರೆಯರು ಹಾಕ್ತಾರೆ. ಅದು ಹೆಚ್ಚಾಗಿ ನ್ಯೂಸ್ ಚಾನೆಲ್ಗಳಲ್ಲಿ ಬರುತ್ತೆ. ಯಾಕೆ ನ್ಯೂಸ್ ಚಾನಲ್ ಬರುತ್ತೆ ಅದು TMT ಬಾರು? ಯಾಕೆ ಅಂದರೆ ಗಂಡಸರು ನ್ಯೂಸ್ ಚಾನಲ್ ನೋಡ್ತಾರೆ. ಗಂಡಸರು ಡಿಸಿಷನ್ ಮೇಕಿಂಗು, ಮನೆ ಕಟ್ಟುವ ಕಾಂಟ್ರಾಕ್ಟರ್ ಜೊತೆಗೆ, ಬಿಲ್ಡರ್ ಜೊತೆಗೆ, ಆರ್ಕಿಟೆಕ್ಟ್ ಜೊತೆಗೆ ಮಾತಾಡುವ ಶಕ್ತಿ ಇರುತ್ತೆ. ಆತನಿಗೆ ಯಾವ ಥರ ಸ್ಟೀಲ್ ಬೇಕು ಅನ್ನೋದನ್ನು ಅವನು ಚರ್ಚೆ ಮಾಡ್ತಾನೆ. ಅದಕ್ಕೋಸ್ಕರ ನೀವು ಉಪೇಂದ್ರ ಆಗಿರ್ಬೋದು, ರಮೇಶ್ ಅರವಿಂದ್ ಆಗಿರ್ಬೋದು, ಸುದೀಪ್ ಅವ್ರು ಆಗಿರ್ಬೋದು, ಎಲ್ಲರೂ TMT ಬಾರಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಸೋಪಿಗೆ ಬಂದಾಗ ಡಿಸಿಷನ್ ತೊಗೋಬೇಕಾಗಿರೋದು ಹೆಣ್ಮಕ್ಳು. ಮನೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು, ಮನೆಗೆ ಬೇಕಾಗಿರ್ತಕ್ಕಂಥ ತಿಂಗಳಿಗೆ ವರ್ತನೆಯು, ಆ ಹೆಣ್ಮಗುಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿ ತನಗೇನು ಬೇಕೋ ಅದನ್ನು ಆಯ್ಕೆ ಮಾಡೋದು ಹೆಣ್ಮಗು ಆಗೋದ್ರಿಂದ ಆ ಹೆಣ್ಮಗುಗೆ ಮಾತಾಡಲಿಕ್ಕೆ, ಅವಳನ್ನು ಅನುಕರಣೆ ಮಾಡೋಕ್ಕೆ, ತುಂಬ ಚೆನ್ನಾಗಿರೋಳು, ತುಂಬ ಅವಳ ಸ್ಕಿನ್ನು ತುಂಬ ಕಾಂತಿಯಾಗಿದೆ ಅನ್ನೋದಕ್ಕೆ ಆಕೆಯನ್ನು ಹಾಕ್ಕೊಂಡಿದ್ದಾರೆ. ಸೊ ತಮನ್ನಾ ಬಾಟೆ ಹಾಕಿರೋದ್ರಲ್ಲಿ ಏನೂ ತಪ್ಪಿಲ್ಲ. ಇದು ಕೇವಲ ಬೂಟಾಟಿಕೆ ಮಾಡುವ ಕನ್ನಡ ಹೋರಾಟಗಾರರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. 5,000 ಕೋಟಿಯ ವಹಿವಾಟ ಇಟ್ಕೊಂಡಿರ್ತಕ್ಕಂಥ ಮೈಸೂರು ಸ್ಯಾಂಡಲ್ಗೆ ಥಿಂಕ್ ಟ್ಯಾಂಕು ಅಥವಾ ಅವ್ರಿಗಿರ್ತಕ್ಕಂಥ ಬುದ್ಧಿ, ಅಥವಾ MB ಪಾಟೀಲ್ಗಿರ್ತಕ್ಕಂಥ ಬುದ್ಧಿ, ಅಥವಾ ಮೈಸೂರು ಸ್ಯಾಂಡಲ್ಗಿರ್ತಕ್ಕಂಥ MD ಬುದ್ಧಿಗೆ ನಾವು ಸಾಟಿಯಲ್ಲ. ಕೇವಲ ಕನ್ನಡ ಅಸ್ಮಿತೆ, ಕೇವಲ ಕನ್ನಡ ಕನ್ನಡ ಅಂತ ಹೇಳೋರು 500 ರೂಪಾಯಿ ಇಟ್ಕೊಂಡಿರೋರು 5,000 ಕೋಟಿ ವ್ಯವಹಾರಕ್ಕೆ ಮಾತಾಡೋದು ತಪ್ಪಾಗತ್ತೆ. ಏನಾದರೂ ಉದಾಹರಣೆ ಕೊಡಬೇಕು, ಮೈಸೂರು ಸ್ಯಾಂಡಲ್ಗೆ ಏನಾದರೂ ಬೇಕು ಅಂದರೆ, ಹೇಗೆ ನ್ಯಾಷನಲ್ ಆಗಿ ಪ್ಯಾನ್ ಇಂಡಿಯಾ ಆಗಿ ತಮನ್ನಾ ಬಾಟಿ ಹಾಕ್ಕೊಂಡು ಇನ್ನೊಂದು 50 ಲಕ್ಷದಲ್ಲೋ 1 ಕೋಟಿಯಲ್ಲೋ ಕರ್ನಾಟಕದ ಅನೇಕ ತಾರೆಯರನ್ನು ತೊಗೋಬೋದಿತ್ತು. ಒಂದು ರೀಜನಲ್ ಅಡ್ವರ್ಟೈಸ್ಮೆಂಟ್ ಅಂತ ಮಾಡ್ಬೋದಿತ್ತು, ಇನ್ನೊಂದು ನ್ಯಾಷನಲ್ ಅಡ್ವರ್ಟೈಸ್ಮೆಂಟ್ ಅಂತ ಮಾಡ್ಬೋದಿತ್ತು. ಇದನ್ನು ಮಾಡಿದರೆ ಮೈಸೂರು ಸ್ಯಾಂಡಲ್ ಅವ್ರಿಗೆ ಇನ್ನೊಂದೆರಡು ಚಪ್ಪಾಳಿ ಹೊಡಿಬೋದಿತ್ತು ಏನೋ. ಈಗ ತಮನ್ನಾ ಬಾಟಿ ಅವರನ್ನ ಆಯ್ಕೆ ಮಾಡಿದ್ದು ಜಮೀರ್ ಅಹಮದ್ ಅನ್ನುವಂತಹ ಮಾತುಗಳು ಕೇಳು ಬರ್ತಿದೆ. ಅದಕ್ಕೆ ಏನು ಹೇಳ್ತೀರಾ? ಕನ್ನಡ ಚಲನಚಿತ್ರರಂಗದಲ್ಲಿ ನಟ ನಟಿಯರು ಇರಲಿಲ್ಲ ಅನ್ನುವಂತಹ ಕೂಗು ಕೂಡ ಕೇಳಿ ಬರ್ತಿದೆ. ಇದಕ್ಕೆ ಏನು ಹೇಳ್ತೀರಾ ನೀವು? ನೋಡಿ, ಸರ್ಕಾರದಲ್ಲಿ ಯಾವುದೇ ಒಂದು ವಸ್ತು ತಗೋಬೇಕು ಅಥವಾ ಏನಾದರೂ ಒಂದು ಖರೀದಿ ಮಾಡಬೇಕು, ಕಂಪ್ಯೂಟರ್ ಆಗಿರ್ಬೋದು, ವಾಹನ ಆಗಿರ್ಬೋದು, ಏನೇ ಮಾಡಿದ್ರು ಟೆಂಡರ್ ಕರೀತಾರೆ. ಟ್ರಾನ್ಸ್ಪರೆನ್ಸಿ ಆ್ಯಕ್ಟಲ್ಲಿ, ಈ ಪ್ರೊಕ್ಯೂರ್ಮೆಂಟಲ್ಲಿ ಟೆಂಡ್ರು ಯಾರು ಕಮ್ಮಿ ಕೊಡ್ತಾರೋ ಅವರಿಗೆ ಆ ವಸ್ತು ಆರ್ಡ್ರನ್ನು ಸರ್ಕಾರ ಕೊಡುತ್ತೆ. ನೀವು ಕಾರನ್ನು 10 ಲಕ್ಷ ಹೇಳೋದು, ಇನ್ನು 9,50,000 ಹಾಕಿದ್ರೆ ಅವ್ರಿಗೆ ಆರ್ಡ್ರಿಗೆ ಹೋಗುತ್ತೆ, ಟೆಂಡರಲ್ಲಿ ಪಾಸ್ ಆಗುತ್ತೆ. ಇಲ್ಲಿ ಹೇಗೆ ಟೆಂಡರ್ ಕರೆಯೋದು? ಇಲ್ಲಿ ಟೆಂಡರ್ ಇಲ್ಲ. ಟೆಂಡರ್ ಇಲ್ಲದೆ ಇರತಕ್ಕಂಥದ್ದೇ ಇದು ಕೇವಲ ಒಂದು ಕಮಿಟಿಯ ಮುಖಾಂತರ ಒಂದು ಚೆಕ್ ಹರಿಯುವ, ಒಂದು ದುಡ್ಡು ಕಳಿಸುವ ಒಂದು ಕಾರ್ಯಕ್ರಮ. ಅನೇಕ ಎಂಡಾಸ್ಮೆಂಟ್ಗಳಲ್ಲಿ, ಸರ್ಕಾರದ ಎಂಡಾಸ್ಮೆಂಟ್ಗಳಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹೋಗುತ್ತೆ, ಏನೇನು ಹೋಗುತ್ತೆ ಅನ್ನೋದನ್ನು, ಅದು ಅಡ್ವರ್ಟೈಸ್ಮೆಂಟ್ ಜಗತ್ತಿನಲ್ಲಿ ಜಾಹೀರಾತು, ಅದು ಇಟ್ಸ್ ಅ ನೋನ್ ಫ್ಯಾಕ್ಟ್. ಸಂಸ್ಥೆಯಿಂದ ಎಷ್ಟು ಹೋಗುತ್ತೆ, ಏಜೆನ್ಸಿಗೆ ಎಷ್ಟು ಹೋಗುತ್ತೆ, ಮಿಡಲ್ ಮ್ಯಾನ್ಗೆ ಎಷ್ಟು ಹೋಗುತ್ತೆ,
ಕೊನೆಗೆ ಫಿಲ್ಮ್ ಸ್ಟಾರ್ಗೆ ಎಷ್ಟು ಹೋಗುತ್ತೆ ಅನ್ನೋದನ್ನು ಅದು ಜಗತ್ ಜಾಹಿರ. ಅದು ಪ್ರೈವೇಟಲ್ಲಿ ಆಗೋದಿಲ್ಲ. ಲಕ್ಸ್ಗಾಗಲಿ MS ಧೋನಿ ಭಾರತದ 15-25 ಬ್ರ್ಯಾಂಡ್ವರೆಗೂ ಎಂಡಾಸ್ ಮಾಡಿದ್ದಾರೆ. ಅಮಿತಾಬ್ ಬಚ್ಚನ್ ಇದ್ದಾರೆ, ಅಕ್ಷಯ್ ಕುಮಾರ್ ಇದ್ದಾರೆ, ವಿರಾಟ್ ಕೊಹ್ಲಿ ಈಗ ಉತ್ತುಂಗಕ್ಕೆ ಏರಿದ್ದಾರೆ. ಅದೆಲ್ಲ ಪ್ರೈವೇಟ್ ಸೆಕ್ಟರ್ ಆದ್ರಿಂದ ಅಲ್ಲಿ ಒಂದು ಪ್ರೈಸ್ ಫಿಕ್ಸ್ ಇರುತ್ತೆ, ಗೊತ್ತಿರುತ್ತೆ, ಕಾರ್ಪೊರೇಟ್ ಇರುತ್ತೆ, ಅಗ್ರಿಮೆಂಟ್ ಇರುತ್ತೆ, TDS ಕಟ್ಟಾಗಿ ಹೋಗುತ್ತೆ, ಈ ಥರದಲ್ಲಿ ಇರುತ್ತೆ. ಸರ್ಕಾರಕ್ಕೆ ಬಂದಾಗ ಬ್ರ್ಯಾಂಡ್ ಎಂಡಾಸ್ಮೆಂಟ್ಗೆ ಟ್ರಾನ್ಸ್ಪರೆನ್ಸಿ ಆ್ಯಕ್ಟಲ್ಲಿ ಯು ಡೋಂಟ್ ಹ್ಯಾವ್ ಅ ಟೆಂಡರ್. ಅಂದರೆ ರಕ್ಷಿತಾ ಅವರು ನಾನು 1 ಕೋಟಿ ಕೊಡ್ತೀನಿ, ರಮ್ಯಾ ಅವರು 1 ಕೋಟಿ 5 ಲಕ್ಷ ಕೊಡ್ತೀನಿ ಅಂತ ಟೆಂಡರ್ ಹಾಕ್ತಾರಾ? ಟೆಂಡರ್ ಹಾಕಕ್ಕೆ ಆಗೋದಿಲ್ಲ. ತಮನ್ಯ ಬಾಟಿ ಅವರು 5 ಕೋಟಿ ಕೊಡ್ತೀವಿ, ಯಾರು ಜಾಸ್ತಿ ಹಾಕಿದವ್ರು ಕೊಡ್ತೀವಿ, ಇಲ್ಲ. ಟೆಂಡರ್ ಇಲ್ಲದೆ ಇರೋದ್ರಿಂದ ಕೇವಲ ಒಂದು ಕಮಿಟಿಯಿಂದ ನಿರ್ಧಾರ ಆಗುತ್ತೆ. ಆ ಕಮಿಟಿಯಲ್ಲಿ ಯಾರ್ಯಾರಿದ್ರು, ಕಮಿಟಿಯಿಂದ ಯಾರು ಇನ್ಫ್ಲೂಯೆನ್ಸ್ ಆಗಿದ್ರು ಅನ್ನೋದು ಬರೀ ನಾವು ಚರ್ಚೆಗೆ ಕೇಳ್ತಾ ಇದ್ದೀವಿ ಹೊರತು ಸತ್ಯಾಂಶ ನಮಗೆ ಗೊತ್ತಿಲ್ಲ. ಈಗ 6.2 ಕೋಟಿ ಸಂಭಾವನೆ ಕೊಟ್ಟು ಇವರನ್ನ ರಾಯಭಾರಿ ಮಾಡೋ ಅಗತ್ಯ ಇತ್ತ ಅನ್ನುವಂತಹ ಚರ್ಚೆಗಳು ಆಗ್ತಿರುವಂಥದ್ದು, ಅದಕ್ಕೇನು ಹೇಳ್ತೀರಾ ನೀವು? ನೋಡಿ, ಕರ್ನಾಟಕದಲ್ಲಿ ಒಂದು 100 ಸೋಪ್ ಮಾರಿದ್ರೆ 18 ಸೋಪು ಕರ್ನಾಟಕದಲ್ಲಿ ವ್ಯಾಪಾರ ಆಗುತ್ತೆ, ಇನ್ನು 72 ಸೋಪು ಬೇರೆ ಬೇರೆ ಕಡೆ ವ್ಯಾಪಾರ ಆಗುತ್ತೆ. ಹೆಚ್ಚಾಗಿ ಇದು ವ್ಯಾಪಾರ ಆಗೋದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ. ಯಾಕಂದರೆ ಹೈಯೆಸ್ಟ್ ಸೆಲ್ಲಿಂಗ್ ಸೋಪ್ ಲೈಫ್ ಬಾಯ್. ನಿಮಗೊಂದು ಉದಾಹರಣೆ ಹೇಳ್ಬಿಡ್ತೀನಿ ನಾನು ನಿಮಗೆ. ಕರ್ನಾಟಕದ ಮೈಸೂರು ಸ್ಯಾಂಡಲ್ ಸೋಪನ್ನು ಲಕ್ಸುರಿ ಸೋಪ್ ಬ್ರ್ಯಾಂಡ್ ಆಗಿ ಅದನ್ನು ಪರಿಗಣಿಸಲಾಗುತ್ತೆ ಫ್ರಮ್ ಅ ಮಾರ್ಕೆಟಿಂಗ್ ಪಾಯಿಂಟ್ ಆಫ್ ವ್ಯೂ. ಸೊ ಇದನ್ನು ಅವರೇ ಎಂಡಾಸ್ ಮಾಡಬೇಕಾ, ದೀಪಿಕಾ ಪಡ್ಕೊಂಡು ಕಳೆದ್ರು ಅವರೇ ಎಂಡಾಸ್ ಮಾಡಬೇಕಾ, ಅಥವಾ ಕೇವಲ ಒಂದು ಮುಖವಾಡ ಬೇಕಾಗಿತ್ತಾ, ಅಥವಾ ನಮ್ಮ ಮೈಸೂರು ಮಹಾರಾಣಿಯವರು ಅವರ ಸಂಸ್ಥಾನದಿಂದ ಬಂದಿರತಕ್ಕಂಥ ಈ ಮೈಸೂರು ಸ್ಯಾಂಡಲ್ ಅವ್ರ ಚಿತ್ರ ಯೂಸ್ ಮಾಡಬೇಕಾಗಿತ್ತಾ, ಯದುವೀರವ್ರ ಫೋಟೋ ಯೂಸ್ ಮಾಡಬೇಕಾಗಿತ್ತಾ, ಅಥವಾ DK ಶಿವಕುಮಾರ್ ಅವರೇ ನಿಂತ್ಕೊಂಡು ನಾನು ಎಂಡಾಸ್ ಮಾಡಬೇಕಾಗಿತ್ತಾ ಅನ್ನುವ ಪ್ರಶ್ನೆ ತುಂಬ ಇದೆ. ಆದರೆ ವೆನ್ ಇಟ್ ಗೋ ಅಡ್ವರ್ಟೈಸ್ಮೆಂಟು, ಇನ್ಸ್ಟಾಗ್ರಾಮು, ಡಿಜಿಟಲ್ಲು, ಒಂದು ಫೇಸ್ ಬೇಕು. ಜೋ ದಿಕ್ತಾ ಹೇ ಓ ಬಿಕ್ತಾ, ಯಾವ ಫೇಸಿಂದ ವ್ಯಾಪಾರ ಆಗುತ್ತೆ ಅನ್ನೋದನ್ನು ಅವ್ರು ಸ್ಟಡಿ ಮಾಡಿರ್ತಾರೆ. ತಮನ್ಯ ಬಾಟೆ ಬದಲು ಇನ್ನೊಬ್ರು ಯಾರು ಬರ್ತಾಯಿದ್ರು, ಬಟ್ ಅದಕ್ಕೂ ಅಷ್ಟೇ ದುಡ್ಡು ಹೋಗ್ತಾಯಿತ್ತು. ಸೊ ನನಗೆ ಇದ್ದಿದ್ದು ರೀಜ್ನಲ್ ಆ್ಯಡ್ಸ್. ನಮ್ಮ ರಚಿತಾ ರಾಮ್ ಆಗಿರ್ಬೋದು, ನಮ್ಮ ಅನೇಕ ನಟಿಯರ ತೊಗೋಬೋದಾಗಿತ್ತು. ನಾನು 2001ರಲ್ಲಿ ಒಂದು ಹಕೋಬಾ ಅಂತ ಒಂದು ಸ್ಯಾರಿಗೆ ಎಂಡಾಸ್ಮೆಂಟ್ ಮಾಡಿದ್ದೆ, ನನ್ನ ಕೆಲಸ ಅಡ್ವರ್ಟೈಸ್ಮೆಂಟ್ ಮಾಡಿದ್ದೆ. ಆಗ ಕರ್ನಾಟಕದ ಅನೇಕ ಅನುಪ್ರಭಾಕರ್ ಆಗಿರ್ಬೋದು, ಜಯಂತಿ ಆಗಿರ್ಬೋದು, ನನ್ನ ಉದ್ದೇಶ ಏನಿತ್ತು, ಈ ಸೀರೆ 18 ವರ್ಷದಿಂದ 60 ವರ್ಷದವ್ರು ಎಲ್ಲರೂ ಹಾಕೋಬೋದು. ಅದಕ್ಕೆ ನಾನು ಪ್ರಭಾಕರು ಹಾಕಿದ್ದೆ, ಜಯಂತಿನೂ ಹಾಕಿದ್ದೆ, ಪ್ರಮೀಳಾ ಜೋಶಿಯೂ ಹಾಕಿದ್ದೆ, ಎಲ್ಲರ ಒಂದೊಂದು ಏಜ್ ಗ್ರೂಪಿಗೆ ನಾನು ಹಾಕಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ದೆ. ಸೊ ಅದು ಉದಾಹರಣೆ, ಅದನ್ನು ನಾನು ತೊಗೊಂಡಿದ್ದೆ. ನಾನೇನಾದರೂ ಮೈಸೂರು ಸ್ಯಾಂಡಲ್ ಕೆಲಸ ಮಾಡ್ತಾ ಇದ್ದರೆ ತಮನ್ಯ ಬಾಟನೂ ತೊಗೊತಾ ಇದ್ದೆ. ಕರ್ನಾಟಕದ ಅನೇಕ ಫಿಲ್ಮ್ ಸ್ಟಾರ್ಸು ಯಾರು ಇನ್ಸ್ಟಾಗ್ರಾಮೇ ಮಾನದಂಡ ಆಗಿದ್ರೆ, ನಿವೇದಿತಾ ಗೌಡಗಿನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಬೇಕಾ ನಿಮಗೆ? ನಿವೇದಿತಾ ಗೌಡಗಿನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಬೇಕಾ ನಿಮಗೆ? ಸೊ ಕೇವಲ ಇನ್ಸ್ಟಾಗ್ರಾಮ್ ಫಾಲೋವರ್ಸೇ ನಿಮಗೆ ಮಾನದಂಡ ಆಗಿತ್ತು ಅಂತ MB ಪಾಟೀಲ್ ಅವರು ಇಂಟರ್ವ್ಯೂಲ್ಲಿ ಹೇಳಿದಾಗ, ನಿಮಗೆ ಕರ್ನಾಟಕದ ರೀಜ್ನಲ್ಲೇ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ಬೋದಿತ್ತು. ಒಂದು 50 ಲಕ್ಷದಲ್ಲಿ 1 ಕೋಟಿಗೆ ಕನ್ನಡದಲ್ಲೇ ಮಾತಾಡಿಸ್ಬೋದಿತ್ತು. ಯಾಕಂದರೆ 18-20% ಕನ್ನಡದಲ್ಲೇ ವ್ಯಾಪಾರ ಆಗ್ತಾ ಇದೆ ನಿಮಗೆ. ಅದನ್ನು 25%, 30% ಹೇಗೆ ಮಾಡೋದನ್ನು ಯೋಚನೆ ಮಾಡ್ಬೋದಿತ್ತು. ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟ ಮತ್ತು ರಾಷ್ಟ್ರೀಯ ಮಟ್ಟಕ್ಕೆ ಹೇಗೆ ವ್ಯಾಪಾರ ಮಾಡೋದನ್ನು ಯೋಚನೆ ಮಾಡ್ಬೋದಾಗಿತ್ತು. ಸೊ ತಮನ್ಯ ಬಾಟ್ಯ ಅಂತ ಕೊಟ್ಟಾಗ ಅದೆಲ್ಲೋ ಒಂದು ಕಡೆ ಕನ್ನಡದ ಅಸ್ಮಿತೆ, ಕನ್ನಡದವ್ರು ಇಲ್ವಾ ಅಂತೆಲ್ಲ ಬರುತ್ತೆ. ಬಟ್ ನನಗೆಲ್ಲೋ ಅನಿಸುತ್ತೆ, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್, ತಮನ್ಯ ಬಾಟ್ಯನೋ ಅಥವಾ ಯಾರೋ ಒಂದು ಇಂಟರ್ನ್ಯಾಷನಲ್ ಅಪೀಲ್ ಇರ್ತಕ್ಕಂಥ, ನ್ಯಾಷನಲ್ ಆ್ಯಟಿಟ್ಯೂಡ್ ಇರ್ತಕ್ಕಂಥ, ನ್ಯಾಷನಲ್ ಎಂಡಾಸ್ಮೆಂಟ್ ಮಾಡಿರ್ತಕ್ಕಂಥದ್ದು ಕಂಪ್ಯಾರಿಟಿವ್ ತೊಗೊಂಡಾಗ, ಮೆಲಬಿನ್ಗೆ ದೀಪಿಕಾ ಪಡ್ಕೊಂಡಿರ್ಬೋದು, ಅಥವಾ ಕಿಯಾ ಅಡ್ವಾಣಿ ಬೇರೆ ಪಾಯಿಂಟ್ಸ್ಗಾಗಿರ್ಬೋದು, ಆ ಲೆವೆಲ್ಗೆ ನಮ್ಮ ಸೋಪನ್ನು ತೋರಿಸ್ಕೋಬೇಕು ಅಂದರೆ ಐ ಥಿಂಕ್ ತಮನ್ಯ ಬಾಟ್ಯ ವಾಸ್ ರಿಕ್ವೈರ್ಡ್. ಎಸ್. ಆಮೇಲೆ MS ಧೋನಿ ಅವರು ರಾಯಭಾರಿ ಆಗೋ ಸಂದರ್ಭದಲ್ಲಿ ಯಾರು ಕೂಡ ವಿರೋಧ ಮಾಡಲಿಲ್ಲ. ಒಂದಷ್ಟು ಅವರು ಸಮಯ ಕೊಡಲಿಲ್ಲ, ಒಂದಷ್ಟು ಬೆಳವಣಿಗೆಗಳಾಯಿತು, ಆಮೇಲೆ ಅವರು ಚೇಂಜ್ ಮಾಡಲಾಯಿತು. ಈಗ ತಮನ್ನ ಬಾಟಿಯವರೇ ಆಯ್ಕೆಯಾದಾಗ, ರಾಯಭಾರಿ ಆದಾಗ ಯಾಕೆ ಇದು ಮುನ್ನೆಲೆಗೆ ಬರ್ತಿದೆ, ಚರ್ಚೆ ಆಗ್ತಿದೆ, ವಿರೋಧ ಮಾಡ್ತಿದ್ದಾರೆ ಅನ್ನುವಂತಹ ಒಂದಷ್ಟು ಚರ್ಚೆಗಳು, ಇದಕ್ಕೇನು ಹೇಳ್ತೀರಾ ನೀವು? ನೋಡಿ, ಅನೇಕ ಬಾರಿ ಈ ಡೋಂಗಿ ಕನ್ನಡ ಹೋರಾಟಗಾರರು ಪ್ರತಿ ಸಲ ಏನೋ ಒಂದು ಗಲಾಟೆ ಮಾಡಿ ಏನೋ ಒಂದು ಕಡೆ ತಮ್ಮ ಬೇಳೆ ಬೇಯಿಸ್ಕೊತಾರೆ. ತಮಗೆ ಯಾವುದೋ ಒಂದು ಕಾರ್ಪೊರೇಟ್ ಫಂಕ್ಷನ್ಗೋ, ತಮಗೆ ಯಾವುದೋ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೋ, ತಮಗೆ ಯಾವುದೋ ಒಂದು ರಾಜ್ಯೋತ್ಸವ ಕಾರ್ಯಕ್ರಮಕ್ಕೋ, ಗಣೇಶ ಫಂಕ್ಷನ್ಗೋ, ತಮಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಯಾವುದೋ ಒಂದು ಸ್ಪಾನ್ಸರ್ಡ್ ಬೈ KSDL ಬಂದೇ ಬರುತ್ತೆ ನೋಡಿ. ಅದಕ್ಕೋಸ್ಕರ ಇಂಥದ್ದೆಲ್ಲ ಗಲಾಟೆಗಳು ಮಾಡ್ತಾ ಇರ್ತಾರೆ. ತಾವು ತಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ಈ ಥರದ್ದು ಒಂದು ಸಣ್ಣ ಪುಟ್ಟ ಕ್ಷುಲ್ಲಕಕಾರದ ಗಲಾಟೆಗಳನ್ನು, ಮಾರ್ಕೆಟಿಂಗ್ ಗೊತ್ತಿಲ್ಲದೇ, ಮಾರ್ಕೆಟ್ ಎಕನಾಮಿಕ್ಸ್ ಗೊತ್ತಿಲ್ಲದೇ, ಬ್ರ್ಯಾಂಡಿಂಗ್ ಎಕನಾಮಿಕ್ಸ್ ಗೊತ್ತಿಲ್ಲದೇ, ಎಂಡಾಸ್ಮೆಂಟ್ ಫಿಲಾಸಫಿ ಗೊತ್ತಿಲ್ಲದೇ ಇವರು ಕನ್ನಡ ಹೋರಾಟಗಾರರು ಅಸ್ಮಿತೆ ಹೆಸರಲ್ಲಿ ನಮ್ಮನ್ನು ಡಿವೈಡ್ ಮಾಡ್ತಾ ಇದ್ದಾರೆ. ಯಾಕೆ? ಸೋಪು ಕೇವಲ ಕನ್ನಡದವ್ರು ಮಾತ್ರ ಯೂಸ್ ಮಾಡ್ತಾರಾ?
ಇಂಡಿಯನ್ಸ್ ಯೂಸ್ ಮಾಡ್ತಾ ಇಲ್ವಾ? ಭಾರತೀಯರಂತಾಗಿ ನೀವು ಯಾಕೆ ಯೋಚನೆ ಮಾಡೋದಿಲ್ಲ? ನನ್ನ ಮತ್ತು ಈ ಡೋಂಗಿ ಹೋರಾಟಗಾರರ ಭಿನ್ನಾಭಿಪ್ರಾಯ ಇರೋದೇ ಕೇವಲ ಕನ್ನಡವನ್ನು ಯೋಚನೆ ಮಾಡ್ದೇ ಇದು ಭಾರತ, ರಾಷ್ಟ್ರೀಯತೆ, ನಾವೆಲ್ಲ ಒಂದು, ನಮ್ಮನ್ನು ಭಾಷೆ ಆಧಾರದ ಮೇಲೆ ಹೊಡಿತಾ ಇದ್ದಾರೆ, ಅದಕ್ಕೆ ನೀವು ಮತ್ತೆ ಫ್ಯೂಲ್ ಮಾಡ್ತಾ ಇದ್ದೀರಾ, ಮತ್ತೆ ಪೆಟ್ರೋಲ್ ಹಾಕ್ತಾ ಇದ್ದೀರಾ ಅನ್ನೋದೇ ನಮ್ಮ ಅವ್ರ ಬಗ್ಗೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯ. ಆ ಭಿನ್ನಾಭಿಪ್ರಾಯನ ಎತ್ತಿ ತೋರಿಸ್ತಾ ಇದ್ದಾರೆ. ಈ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಹೋರಾಟಗಾರರ ಸಂಸ್ಥೆಗೆ ಮೈಸೂರು ಸ್ಯಾಂಡಲ್ಲು ದೇಣಿಗೆ ಕೊಡುತ್ತೆ, ಸ್ಪಾನ್ಸರ್ ಆಗಿ ಆಗ್ತಾರೆ. ಓಕೆ, ಪ್ರಶಾಂತ್ ಸಂಬರ್ಗಿ ಅವರಿಗೆ ಕನ್ನಡ ಪರ ಹೋರಾಟಗಾರರು ಅಥವಾ ಆ ಸಂಘಟನೆ ಮೇಲೆ ಎಲ್ಲ ಒಂದು ಕಡೆ ಅಸಮಾಧಾನ ಇದೆಯಾ ಅಂತ? ಖಂಡಿತ ಅಸಮಾಧಾನ ಇಲ್ಲ. ನಿಜವಾದ ಕನ್ನಡಿಗ ಅಂತ ಹೇಳಿ 2017, 2018, 2020ರಲ್ಲಿ ಅನೇಕ ವಿಡಿಯೋಗಳನ್ನು ಮಾಡಿದ್ದೇವೆ. ಕನ್ನಡಕ್ಕೋಸ್ಕರ, ಕನ್ನಡದ ಹೋರಾಟಕ್ಕೋಸ್ಕರ, ಕನ್ನಡ ಡಬ್ಬಿಂಗ್ಗೋಸ್ಕರ ಕೋರ್ಟ್ಗೆ ಹೋಗಿದ್ದೇವೆ. ಕನ್ನಡ ಗ್ರಾಹಕರ ಕೂಟದ ಅಧೀನದಲ್ಲಿ ಬರುವ ಅನೇಕ ಕಾರ್ಯಕ್ರಮಗಳು ಮಾಡಿದ್ದೇವೆ. ಕನ್ನಡಕ್ಕೋಸ್ಕರ ನಮಗೂ ಎಷ್ಟು ಪ್ರೀತಿ ಇದೆ, ಅವ್ರಿಗೂ ಅಷ್ಟು ಪ್ರೀತಿ ಇದೆ. ಆದರೆ ನಾವು ಕನ್ನಡ ಇಟ್ಕೊಂಡು ರೋಲ್ ಕಾಲ್ ಮಾಡೋದಿಲ್ಲ, ಕನ್ನಡ ಇಟ್ಕೊಂಡು ಬ್ಯಾಜ್ ಹಾಕ್ಕೊಂಡು ಹಾಕ್ಸ್ಕೊಂಡು ಗಲಾಟೆ ಮಾಡೋದಿಲ್ಲ. ಈಗ ಮೊನ್ನೆ SBI ವಿಷಯದಲ್ಲಿ ಆ ಹುಡುಗಿ ಕನ್ನಡ ಬರೋದಿಲ್ಲ, ಬೇರೆ ಯಾರೋ ಒಬ್ಬ SBI ಸ್ಟಾಫರ್ ನಮ್ಮ ಕನ್ನಡ ಬರುತ್ತೆ, ನಾವು ಮಾತಾಡ್ತೀವಿ ಅಂದರೆ ಹಠ ಮಾಡಿ ಮ್ಯಾನೇಜರ್ ಕೈಲೇ ಮಾಡಿಸಿ ಅದನ್ನು ಒಂದು ಮುಖ್ಯಮಂತ್ರಿಗಳು ಅದನ್ನು ಅದ್ರ ಬಗ್ಗೆ ಮಾತಾಡೋ ತರಹ ಮಾಡಿದ್ರಲ್ಲ. ಇದು ಪ್ರತಿ ಸಲ ಕನ್ನಡ ಹೋರಾಟಗಾರರು ಕನ್ನಡ ಅಸ್ಮಿತೆಯನ್ನು ಯೂಸ್ ಮಾಡಿಕೊಂಡು ಕನ್ನಡದ ಪ್ರಗತಿಗೆ, ಕನ್ನಡ ಡೆವಲಪ್ಮೆಂಟಿಗೆ ಹಾಳು ಮಾಡ್ತಾ ಇದ್ದಾರೆ. ಡಬ್ಬಿಂಗ್ ವಿರೋಧ ಮಾಡಿದ್ರು, ಕನ್ನಡ ಚಿತ್ರರಂಗ ಮೂಲೆ ಗುಂಪಾಯಿತು. ರೋಡಲ್ಲಿ ಸ್ಟ್ರೈಕ್ ಮಾಡ್ತಾರೆ, ಫ್ಯಾಕ್ಟ್ರಿಗಳಲ್ಲಿ ಸ್ಟ್ರೈಕ್ ಮಾಡ್ತಾರೆ, ಎಲ್ಲ ಫ್ಯಾಕ್ಟ್ರಿಗಳು ಹೊಸೂರ್ಗೆ ಹೋಯ್ತು. ಅನೇಕ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಗಲಾಟೆ ಮಾಡ್ತಾರೆ, ಕನ್ನಡದವ್ರಿಗೆ ಆದಿತ್ಯ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳ್ತಾರೆ. ಅನೇಕ ಸಾಫ್ಟ್ವೇರ್ ಕಂಪ್ನಿಗಳು ಬೆಂಗಳೂರು ಬಿಟ್ಟು ಮೊನ್ನೆ ಪೇಪರ್ ಓದಿದ್ದೇನೆ, ಪುಣೆಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಕೇವಲ ಇದು ಅಫ್ಘಾನಿಸ್ತಾನ್ ಮಾಡಕ್ಕೆ ಹೋಗ್ಬಿಡಿ. ಕನ್ನಡ ಬೆಂಗಳೂರು ಇರತಕ್ಕಂಥದ್ದು ಒಂದು ಕಾಸ್ಮೋಪಾಲಿಟನ್, ಮೆಟ್ರೋಪಾಲಿಟನ್ ಸಿಟಿ. ಕಲ್ಚರಲ್ ಇಥಾಸ್, ನಾನು ಕನ್ನಡದವನೇ, ಆ ಎಲ್ಲವನ್ನೂ ಮಿಶ್ರಿತವಾಗಿರ್ತಕ್ಕಂಥ ಬೆಂಗಳೂರು ಬೆಳೆದಿರೋದೇ ವಲಸಿಗರ ಬಂದಿರತಕ್ಕಂಥದ್ದು. ನಾನು ವಲಸಿಗರ ಪರ ಅಂತ ಮಾತಾಡ್ತಾ ಇಲ್ಲ, ಆದರೆ ಎಲ್ಲಿ ಕನ್ನಡದ ಅಸ್ಮಿತೆ ಬರಬೇಕು, ಎಲ್ಲಿ ಕನ್ನಡದ ಪ್ರೀತಿ ಬರಬೇಕು ಅನ್ನೋದನ್ನು ನಾವು ಲೈನ್ ಮಾಡ್ಕೋಬೇಕು. ಪ್ರತಿ ಸಲ ನಾವು ಈ ಥರದ ಕನ್ನಡ ಅಂತ ಹೇಳ್ಕೊಂಡು ನಮ್ಮ ಡೆವಲಪ್ಮೆಂಟಿಗೆ, ನಮ್ಮ ಗ್ರೋತಿಗೆ ನಾವೇ ಕಲ್ಲು ಹೊಡ್ಕೊಂಡ್ರೆ ನಮ್ಮ ಕಾಲಿಗೆ ನಾವೇ ಕಲ್ಲು ಹೊಡ್ಕೊಂಡ ಪರಿಸ್ಥಿತಿ ಬರುತ್ತೆ. ಇದಿಷ್ಟು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.